ಇನ್ನು ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ದಿನಾಂಕವನ್ನು ಬದಲು ಮಾಡಲ್ಲ ಅಂತ ಫಿಕ್ಸ್ ಆಗಿದ್ದಾರೆ ಹೋರಾಟಗಾರರು. ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ ಫಿಕ್ಸ್. ಬಂದ್ ದಿನ ಮೆಟ್ರೋ ಓಡಿಸದಂತೆ ಮನವಿ ಮಾಡಿಕೊಂಡಿದ್ದಾರೆ. ಆಮೇಲೆ ಪರೀಕ್ಷೆ ದೇವಸ್ಥಾನ ಅಂತೆಲ್ಲ ನೋಡೋದಕ್ಕಾಗಲ್ಲ, ಯಾಕೆಂದರೆ ಅವಾಗ SSLC ಎಕ್ಸಾಮ್ ನಡೀತಾ ಇರುತ್ತೆ. ಬಂದ್ ದಿನ ಪರೀಕ್ಷೆಯನ್ನು ಬೇಕಾದರೆ ಮುಂದೂಡಲಿ. ಸಾರಿಗೆ ಸಚಿವರೇ ಬಸ್ ಸಂಚಾರವನ್ನು ನಿಲ್ಲಿಸಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. MES ಸಂಘಟನೆಯನ್ನು ರದ್ದು ಮಾಡಬೇಕು, ನಿಷೇಧ ಮಾಡಬೇಕು. ಎರಡನೇದು, ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆ ಮತ್ತು ಕಳಸಾ ಬಂಡೂರು ಯೋಜನೆಗೆ ಅವರು ಒತ್ತನ್ನು ಕೊಡಬೇಕು. ಎರಡೂ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ ಮಾತುಕತೆ ಆಡಿ ಕುಡಿಯೋ ನೀರಿಗೆ ಅವರು ಯಾವುದೇ ರೀತಿ ತೊಂದರೆ ಮಾಡಬಾರ್ದು. ಎರಡನೇದು. ಮೂರನೇ ವಿಚಾರ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ. ಇದು ನಮ್ಮ ಪ್ರಮುಖವಾದ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ರಾಜಭವನವನ್ನು ಮುತ್ತಿಗೆ ಹಾಕ್ತಾ ಇದ್ದೀವಿ. ಅವ್ರು ಎಲ್ಲಿ ತಡೆದಿರೋ ತಡೀಲಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮ ಹೋರಾಟಕ್ಕೆ ಬೆಲೆ ಮತ್ತು ಗೌರವವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ 22ನೇ ತಾರೀಕಿನ ಬಂದ್ಗೆ ಕೆಲವು ಸಂಘಟನೆಯವರು ಬೆಂಬಲ ಕೊಟ್ಟಿದ್ದಾರೆ, ಕೆಲವು ಸಂಘಟನೆಯವರು ಬೆಂಬಲ ಕೊಟ್ಟಿಲ್ಲ. ಮತ್ತೊಂದು ಕಡೆ SSLC ಸೇರಿದಂತೆ ಹಲವಾರು ಪರೀಕ್ಷೆಗಳು ನಡೆಯುವಂತಹ ಸಮಯ ಮುಂದೂಡಿ ಅಂತ ಕೇಳ್ಕೊಂಡಿದ್ರು. ಇವರು ಫಿಕ್ಸ್ ಆದಂತೆ ಕಂಡು ಬರ್ತಾ ಇದೆ. ಇದೇನು ಬದಲಾವಣೆ ಇಲ್ವಾ ಮುಂದೆ, ಅಥವಾ ಬಂದನ್ನು ಎದುರಿಸಲೇಬೇಕಾಗುತ್ತಾ ಅಂತ? ಅರವಿಂದ್, ಈಗ ಕನ್ನಡ ಸಂಘಟನೆಯವರು ಹೇಳುವಂತಹ ಪ್ರಕಾರ ಬಂದ್ ದಿನಾಂಕವನ್ನ ಯಾವುದೇ ಕಾರಣಕ್ಕೂ ಮುಂದೂಡಿಕೆಯನ್ನ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಬಂದ್ ಬಗ್ಗೆ ಅನೇಕ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ. ಜೊತೆಗೆ ಪರೀಕ್ಷೆಯ ಸಂದರ್ಭದಲ್ಲಿ ಬಂದನ್ನ ದಿಢೀರ್ ಅಂತ ಕರೆಯೋದು ಸರಿಯಲ್ಲ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ, ನಾವು ಬಂದ್ ಕರೆದಿದ್ದಾರೆ ಅಂತ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಏನ್ ಮಾಡೋದು ಅನ್ನುವಂತಹ ಟೆನ್ಷನ್ ನಲ್ಲಿದ್ದಾರೆ. ಆದ್ರೆ ಕನ್ನಡ ಸಂಘಟನೆಯವರು ಹೇಳುವಂಥದ್ದು, ನಾವು ಬಂದ್ ದಿನಾಂಕವನ್ನ ಮುಂದೂಡಿಕೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಪರೀಕ್ಷೆ ಅಥವಾ ಬೇರೆ ಬೇರೆ ಕಾರ್ಯಗಳು ಇದ್ರೆ ಸರ್ಕಾರವೇ ಅದನ್ನ ಮ್ಯಾನೇಜ್ ಮಾಡಬೇಕು, ಅದನ್ನ ಹೊರತುಪಡಿಸಿದ್ರೆ ನಾವೇನು ಮಾಡೋದಕ್ಕೆ ಆಗಲ್ಲ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಆವತ್ತು ಖುದ್ದಾಗಿ ಬಸ್ ಅನ್ನ ಪ್ರಮುಖವಾಗಿ ಬಂದ್ ಮಾಡಬೇಕು ಸಾರಿಗೆ ಸಚಿವರು ಈಗಾಗಲೇ ಮನವಿ ಸಲ್ಲಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಬೆಳಗಾವಿ ವಿಚಾರವನ್ನೇ ಪ್ರಮುಖವಾಗಿ ಇಟ್ಕೊಂಡಿರೋದ್ರಿಂದ ಸಾರಿಗೆ ಸಚಿವರು ರೆಸ್ಪಾನ್ಸ್ ಅನ್ನ ಮಾಡಲೇಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆಗೆ ಅರವಿಂದ್, ಮೆಟ್ರೋ ದರ ಏರಿಕೆಯನ್ನ ಕೂಡ ಈ ಬಂದ್ ವಿಚಾರದಲ್ಲಿ ಸೇರಿಸಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಮೆಟ್ರೋ ಸಂಚಾರ ಕೂಡ ಸ್ತಬ್ಧ ಆಗಬೇಕು. ಆವತ್ತು ಕನ್ನಡಿಗರು ಮೆಟ್ರೋವನ್ನ ಹತ್ತಬೇಡಿ ಬೆಂಗಳೂರಿಗರು ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಕೂಡ ಕನ್ನಡ ಪರ ಸಂಘಟನೆಯವರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬಂದ್ ದಿನಾಂಕದಲ್ಲಿ ಬದಲಾವಣೆ ಆಗೋದು ಬಹುತೇಕ ಅನುಮಾನ. ಆವತ್ತೇ ಬಂದ್ ಮಾಡೇ ಮಾಡ್ತೀವಿ ಅನ್ನುವಂತಹ ಪಟ್ಟನ್ನ ಕನ್ನಡ ಸಂಘಟನೆಯವರು ಇಟ್ಕೊಂಡಿದ್ದಾರೆ. ಜೊತೆಗೆ ಸುಮಾರು 3000ಕ್ಕೂ ಹೆಚ್ಚು ಕನ್ನಡ ಸಂಘಟನೆಗಳು ಸೇರಿದಂತೆ ಇನ್ನಿತರ ಸಂಘಟನೆಗಳಿಂದ ಬೆಂಬಲ ಬಂದಿದೆ ಅನ್ನುವಂತಹ ಮಾತನ್ನು ಈಗ ಕನ್ನಡ ಸಂಘಟನೆಯವರು ಹೇಳ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ಪವಿತ್ರ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.